ನಮಸ್ಕಾರ. ನಾನು ಗಾಯತ್ರಿ ಸತ್ಯಶಿವ. ಪೊಳಲೀಸ್ ಕಿಚನ್ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಮಕ್ಕಳ ಲಂಚ್ ಬಾಕ್ಸ್ಗೆ ಸೂಟ್ ಆಗುವಂತಹ ಒಂದು ರೆಸಿಪಿ ಜೊತೆ ಬಂದಿದ್ದೇನೆ. ಇದರೊಂದಿಗೆ ಮೊಸರು ಬಜ್ಜಿ, ಚಟ್ನಿ ಏನೂ ಬೇಕಾಗೋದಿಲ್ಲ. ಚಿಪ್ಸ್ ಅಥವಾ ಏನಾದ್ರೂ ಕರಿದ ತಿಂಡಿ ಜೊತೆ ಇದು ಫಸ್ಟ್ ಕ್ಲಾಸ್ ಆಗಿರತ್ತೆ. ಇವತ್ತು ನಾನು ಮಾಡ್ತಿರುವ ರೆಸಿಪಿ ಕ್ಯಾಬೇಜ್ ಕ್ಯಾರೆಟ್ ರೈಸ್. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಉದುರುದುರಾಗಿ ಅನ್ನ ಮಾಡಬೇಕು. ನಾನು ನಾರ್ಮಲ್ ಊಟದ ಅಕ್ಕಿ ಸೋನಾ ಮಸೂರಿ 1 ಕಪ್ ಅಕ್ಕಿಯಿಂದ ಅನ್ನ ಮಾಡಿರೋದು. ಬಾಸ್ಮತಿಯಲ್ಲಾದ್ರೂ ಮಾಡ್ಬೋದು, ಉದುರುದುರಾಗಿ ಮಾಡ್ಕೊಂಡ್ರೆ ಆಯ್ತು. ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಅಷ್ಟರಲ್ಲಿ ತರಕಾರಿ ಕಟ್ ಮಾಡಬೇಕು. ಒಂದು ಕ್ಯಾಬೇಜ್ನ ಚಿಕ್ಕ ಪೋರ್ಷನ್ ತಗೊಂಡಿದ್ದೇನೆ. ಇದನ್ನು ಈ ರೀತಿಯಲ್ಲಿ ಉದ್ದವಾಗಿ ಕಟ್ ಮಾಡ್ತಾ ಇದ್ದೇನೆ. ಪೂರ್ತಿಯಾಗಿ ಕ್ಯಾಬೇಜ್ ಕಟ್ ಮಾಡಿದ ನಂತರ ಒಟ್ಟು 1/4 ಕಪ್ ಆಗುವಷ್ಟಿದೆ. 2 ಚಿಕ್ಕದಾಗಿರುವ ಕ್ಯಾರೆಟ್ ಅನ್ನು ದೊಡ್ಡದಾಗಿ ತುರಿತಾ ಇದ್ದೇನೆ. ಕ್ಯಾರೆಟ್ ತುರಿದ ನಂತರ 2 ಈರುಳ್ಳಿ, 2 ಹಸಿಮೆಣಸಿನಕಾಯಿ, 1 ಇಂಚು ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು 2 ರಿಂದ 3 ಹಾಕೋಬಹುದು. ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡಿಟ್ಟಿರಿ. ಇನ್ನು ಒಂದು ಬಾಣಲೆಗೆ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆ, 1 ಟೇಬಲ್ ಚಮಚ ಆಗುವಷ್ಟು ತುಪ್ಪ ಬಿಸಿ ಆದ್ಮೇಲೆ 1 ಪುಲಾವ್ ಎಲೆ, 1 ಚಮಚ ಜೀರಿಗೆ, 1.5 ಇಂಚು ಚಕ್ಕೆ ಇವಿಷ್ಟು ಮಸಾಲವನ್ನು ಹಾಕಿ ಹದವಾಗಿ ಹುರಿದ ನಂತರ ಕಟ್ ಮಾಡಿರುವ 2 ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಇದನ್ನು ಸಹ ಹದವಾಗಿ ಹುರಿಬೇಕು. ನಂತರ ಕಟ್ ಮಾಡಿರುವ 2 ಈರುಳ್ಳಿ ಹಾಕಿ 1 ನಿಮಿಷ ಹುರ್ಕೊಂಡು ಕ್ಯಾಬೇಜ್ ಹಾಗೂ ಕ್ಯಾರೆಟ್ ಅನ್ನು ಹಾಕಿ ತರಕಾರಿಗೆ ಬೇಕಾಗುವಷ್ಟು ಉಪ್ಪನ್ನು ಈಗಲೇ ಹಾಕಿ 2 ನಿಮಿಷ ಚೆನ್ನಾಗಿ ಬಾಡಿಸಿ ನಂತರ ಮುಚ್ಚಳ ಮುಚ್ಚಿ ನಿಧಾನ ಉರಿಯಲ್ಲಿ ಬೇಯಿಸಿ. ಈಗ ಹಾಕಿರುವಂತಹ ಎಲ್ಲಾ ತರಕಾರಿ ಹದವಾಗಿ ಬೆಂದಿದೆ. ಒಂದಷ್ಟು ಮಸಾಲವನ್ನು ಹಾಕೋಣ. ಅರ್ಧ ಚಮಚ ಅರಿಶಿನ ಪುಡಿ, 3/4 ಚಮಚ ಚಿಲ್ಲಿ ಫ್ಲೇಕ್ಸಿನ ಬದಲಾಗಿ ಅಚ್ಚ ಖಾರದ ಪುಡಿಯನ್ನಾದ್ರೂ ಹಾಕೋಬಹುದು. 3/4 ಚಮಚ ಮಿಕ್ಸ್ಡ್ ಹರ್ಬ್ಸ್, 3/4 ಚಮಚ ಕಾಳು ಮೆಣಸಿನ ಪುಡಿ, 1 ಪ್ಯಾಕ್ ಮ್ಯಾಗಿ ಮ್ಯಾಜಿಕ್ ಮಸಾಲ ಹಾಕ್ತಾ ಇದ್ದೇನೆ. ಇದರ ಬದಲಾಗಿ ಗರಂ ಮಸಾಲವನ್ನಾದ್ರೂ ಸೇರಿಸಬಹುದು. ಇನ್ನು ಮಸಾಲದ ಹಸಿ ಸ್ಮೆಲ್ ಹೋಗೋ ತನಕ ಬಾಡಿಸಿ ನಂತರ ತಣ್ಣಗಾಗೋದಕ್ಕೆ ಬಿಟ್ಟಿರುವ ಅನ್ನವನ್ನು ಹಾಕಿ ಅರ್ಧ ಕಡಿ ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿರುವ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕಿ ನಿಧಾನ ಉರಿಯಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕ್ರಂಚಿ ಟೇಸ್ಟಿಗೋಸ್ಕರ ತುಪ್ಪದಲ್ಲಿ ಹುರಿದ ಗೋಡಂಬಿಯನ್ನು ಸಹ ಸೇರಿಸಿ ಮಿಕ್ಸ್ ಮಾಡಿ ಲಂಚ್ ಬಾಕ್ಸಿಗೆ ಹಾಕಿ ಕೊಟ್ರೆ ನಿಮ್ಮ ಮಕ್ಕಳು ಹೇಳ್ತಾರೆ ಡೈಲಿ ಇದನ್ನೇ ಮಾಡಿ ಅಂತ. ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರ ಜೊತೆ ಶೇರ್ ಮಾಡಿ. ಹಾಗೆಯೇ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.